ನಮಸ್ಕಾರ. ಆರ್‌ಸಿಬಿಯ ಮುಂದಿನ ಪಂದ್ಯ ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಗೊತ್ತಾ? ಇಲ್ಲಿದು ನೋಡಿ ಪಂದ್ಯದ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ಇನ್ನು ಆರ್‌ಸಿಬಿ ತನ್ನ ಪದಾರ್ಪಣಾ ಪಣದಲ್ಲಿ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಹೊಂದಿರುವ ಸನ್‌ರೈಸರ್ಸ್ ಹೈದರಾಬಾದ್ ತಂಡವನ್ನು ಬಗ್ಗು ಬಿಡದು ಆತ್ಮವಿಶ್ವಾಸದಲ್ಲಿ ಇದ್ದರೆ ಇತ್ತ ಮೊದಲ ಪಂದ್ಯವೇ ಆರ್‌ಸಿಬಿಗೆ ಒಳ್ಳೆಯ ಶುಭಾರಂಭವಾಗಿದೆ. ಇನ್ನು ಎರಡನೇ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಗೆದ್ದು ಅದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಗೆದ್ದು ಬಿಗಿದರೆ, ಇನ್ನು ಮೂರನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಕೂಡ ಆರ್‌ಸಿಬಿ ತನ್ನ ಹೋಮ್ ಗ್ರೌಂಡ್ನಲ್ಲಿ ರಾರಾಜಿಸಿತ್ತು. ಆರ್‌ಸಿಬಿ ತಾನು ಆಡಿರುವ 3 ಪಂದ್ಯಗಳಲ್ಲಿ ಅದ್ಭುತ ಗೆಲುವು ದಾಖಲಿಸಿ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ನಗೆ ಬೀರಿದರೆ, ಇತ್ತ 4ನೇ ಪಂದ್ಯವನ್ನು ಆರ್‌ಆರ್ ವಿರುದ್ಧ ಅದು ಗುವಾಹಟಿ ಸ್ಟೇಡಿಯಂನಲ್ಲಿ ಸೋಲು ಕಂಡಿತ್ತು. ಇನ್ನು 5ನೇ ಪಂದ್ಯದಲ್ಲಿ LSG ತಂಡವನ್ನು ಕೂಡ ಬಗ್ಗು ಬೆಳೆದ ಆರ್‌ಸಿಬಿ ತಂಡ ತನ್ನ 6ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲು ಕಂಡಿತ್ತು. ಇನ್ನು 7ನೇ ಪಂದ್ಯದಲ್ಲಿ ಆರ್‌ಸಿಬಿ ತಂಡ GT ವಿರುದ್ಧ ಅದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಅದ್ಭುತ ಗೆಲುವು ದಾಖಲಿಸಿ ಬರ್ತಾ ಇದ್ದರೆ, ಇತ್ತ ಆರ್‌ಸಿಬಿಗೆ ಮುಂದಿನ ಪಂದ್ಯ ಇರೋದು ಯಾರ ವಿರುದ್ಧ ಅಂತ ಕೇಳ್ತಾ ಹೋಯ್ತಂದರೆ ನೋಡ್ಬೋದು. ಆರ್‌ಸಿಬಿ ತನ್ನ 8ನೇ ಪಂದ್ಯವನ್ನು ಈ ಬಾರಿ IPL 2026ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಲಿದೆ. ಇನ್ನು ಈ ಒಂದು ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಾಯಂಕಾಲ 7:30ಕ್ಕೆ ಆರಂಭವಾಗಲಿದ್ದು, ಇದು ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ನಡೀತಾ ಇದೆ. ಹೀಗಾಗಿ ಈ ಒಂದು ಪಂದ್ಯಕ್ಕಾಗಿ ಆರ್‌ಸಿಬಿ ಕೂಡ ಪರಿಸ್ಥಿತಿ ತಯಾರಿಲ್ಲದರೆ, ಇತ್ತ ತಾನಾಡಿದ IPLನ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೇ ಆರ್‌ಸಿಬಿ ಸೋಲುಕೊಂಡಿತ್ತು. ಅದು ಗ್ರೀನ್ ಜೆರ್ಸಿಯಲ್ಲಿ ಆರ್‌ಸಿಬಿ ತನ್ನ ಹೋಮ್ ಗ್ರೌಂಡ್ನಲ್ಲಿ ಮತ್ತೊಮ್ಮೆ ಇಲ್ಲಿ ಎಡವಟ್ಟನ್ನು ಮಾಡಿಕೊಂಡು ಸೋಲುಕೊಂಡರೆ, ಇತ್ತ ತನ್ನ ಮತ್ತೊಂದು ಪಂದ್ಯವೇ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆಡಿ ಗೆಲ್ಲುವ ಆತ್ಮವಿಶ್ವಾಸದಲ್ಲಿ ಆರ್‌ಸಿಬಿ ಬಳಗದ ಅಂತಲೇ ಹೇಳ್ಬೋದಾಗಿದೆ. ಬಟ್ ಈ ಒಂದು ಪಂದ್ಯಕ್ಕೆ ಕೀ ಪ್ಲೇಯರ್ಸ್ಗಳೇ ನಾವು ನೋಡ್ತಾ ಹೋಗ್ತಂದರೆ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಈ ಇಬ್ಬರಲ್ಲಿ ಒಂದು ಪೈಪೋಟಿ ನಡೆಯೋದಂತರೂ ಪಕ್ಕ. ಹೀಗಾಗಿ ಆರ್‌ಸಿಬಿ ತಂಡದ ಬಲರಾದ ಜಾಸ್ ಹಜಲ್ವುಡ್, ಭುವನೇಶ್ವರ್ ಕುಮಾರ್ ಕೂಡ ಅದ್ಭುತ ಲಯದಲ್ಲಿದ್ದು, ಹೀಗಾಗಿ ಇಲ್ಲಿನೂ ಕೂಡ ಒಂದು ಅದ್ಭುತ ಬಾಲಿಂಗ್ ಮಾಡುವ ಲೆಕ್ಕಾಚಾರದಲ್ಲಿದ್ದರೆ, ಇತ್ತ ನಿತೀಶ್ ರಾಣಾ ಕೂಡ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಬಟ್ ಬಲಿಷ್ಠ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ ಇವರು ಸೋತು ಬರ್ತಾ ಇದ್ದಾರೆ. ಡೆಲ್ಲಿ ತಂಡ 260 ರನ್ ಹೊಡೆದರೂ ಕೂಡ ಇಲ್ಲಿ ಒಂದು ಹೀನಾಯ ಸೋಲನ್ನು ಅನುಭವಿಸಿತ್ತು. ಈ ಮೂಲಕ ಆರ್‌ಸಿಬಿ ತಂಡ ಇದೀಗ ಈ ಒಂದು ಪಂದ್ಯ ಗೆಲ್ಲುತ್ತಾ ಇರುವಂಥ ಕಾದುಣ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.